ಅಧಿಕಾರ ಎಂಬ ಸಕ್ಕರೆ ನಿಮ್ಮ ಹತ್ತಿರವಿದೆ. ಕಾಂಗ್ರೆಸ್ ವಿರುದ್ಧ ಎಂಕೆ ಪ್ರಾಣೇಶ್ ವಾಗ್ದಾಳಿ. ಮೂಡಿಗೆರೆ ಜೂನ್ 20 ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಅಧಿಕಾರ ಎಂಬ ಸಕ್ಕರೆಗೆ ಇರುವೆಗಳು ಮುತ್ತುವುದು ಸಹಜ. ಪರಿಷತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವುದಕ್ಕೆ ಕಾಂಗ್ರೆಸ್ ಹೆಮ್ಮೆ ಪಡಬೇಕಾಗಿಲ್ಲ. ಅಧಿಕಾರ ಶಾಶ್ವತವಲ್ಲ, ಒಂದು ದಿನ ಆ ಸಕ್ಕರೆ ಖಾಲಿಯಾಗುವುದು ಸಹಜ ಎಂದು ಟೀಕಿಸಿದರು. ವಿರೋಧ ಪಕ್ಷದ ಕೆಲವು ಸದಸ್ಯರ ಅಡ್ಡ ಮತದಾನದ ಮೂಲಕ ಕಾಂಗ್ರೆಸ್ ಗೆಲುವು ಸಾಧಿಸಿರಬಹುದು, ಆದರೆ ಅದನ್ನು ದೊಡ್ಡ ಸಾಧನೆ ಎಂದು ಬಿಂಬಿಸಿಕೊಳ್ಳುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಹಿಂದಿನಿಂದಲೂ ಆಪರೇಷನ್ ಕಮಲ ಎಂಬ ಆರೋಪಗಳನ್ನು ಮಾಡುತ್ತಾ ಬಂದಿರುವ ಕಾಂಗ್ರೆಸ್ ಈಗ ತಾನೇ ವಿರೋಧ ಪಕ್ಷದ ಸದಸ್ಯರನ್ನ ಹಣ, ಅಧಿಕಾರ ಹಾಗೂ ಪ್ರಭಾವದ ಮೂಲಕ ಸೆಳೆಯುವ ರಾಜಕೀಯ ನಡೆಸುತ್ತದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆಯಾಗಿದ್ದು, ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಸಮರ್ಪಕ ಅನುದಾನ ದೊರೆಯುತ್ತಿಲ್ಲ. ಕೆಲವೇ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ ಎಂದು ದೂರಿದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಾನೂನು ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಬೆದರಿಸುವ ಕೆಲಸ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದರು. ರಾಜ್ಯದ ಆರ್ಥಿಕ ಸ್ಥಿತಿ ಕಳವಳಕಾರಿಯಾಗಿದ್ದು, ರಸ್ತೆಗಳು ಹದಗೆಟ್ಟಿವೆ, ಬರಗಾಲ ತಾಂಡವವಾಡುತ್ತಿದೆ, ಎಸ್ಸಿ ಎಸ್ಟಿ ಅನುದಾನದ ದುರ್ಬಳಕೆ ನಡೆಯುತ್ತಿದೆ, ಸರ್ಕಾರಿ ಕಚೇರಿಗಳಿಲ್ಲದೆ ಹಣವಿಲ್ಲದೆ ಕೆಲಸಗಳು ನಡೆಯದ ಪರಿಸ್ಥಿತಿ ನಿರ್ಮಾಣ ಎಂದು ಅವರು ಟೀಕಿಸಿದರು. ನಿಮ್ಮ ಅಧಿಕಾರದ ಮದ ಇನ್ನೂ ಹೆಚ್ಚು ದಿನ ಉಳಿಯುವುದಿಲ್ಲ. ಸರ್ಕಾರದ ಅವಧಿಗೆ ಕೇವಲ 2 ವರ್ಷಗಳು ಮಾತ್ರ ಬಾಕಿ ಇವೆ. ಪರಿಷತ್ ಚುನಾವಣೆ ಸಾರ್ವಜನಿಕ ಚುನಾವಣೆ ಅಲ್ಲ. ಜನರು ನೆನಪಿಡುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ರಾಜ್ಯದ ಮತದಾರರು ನಿಮ್ಮನ್ನ ಮನೆಗೆ ಕಳುಹಿಸಲು ಕಾಯುತ್ತಿದ್ದಾರೆ ಎಂದು ಎಂಕೆ ಪ್ರಾಣೇಶ್ ಅವರು ಹೇಳಿದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವ ಟಿವಿ, ಮೂಡಿಗೆರೆ.